ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಧರ್ಮಸ್ಥಳ ಪ್ರಕರಣ, ಯಪ್ಪ ಏನು ಸುಳ್ಳು ಹೇಳ್ತಾರೆ ಅಂದರೆ ಏನು ಒಂದು ಲಿಮಿಟ್ ಇರಬೇಕು. ನಿಜ ಹೇಳ್ತಿದ್ದೀನಿ, ಸುಳ್ಳು ಹೇಳೋದಕ್ಕೆ ಒಂದು ಲಿಮಿಟ್ ಇರಬೇಕು. ನನ್ನ ಇಷ್ಟು ವರ್ಷದ ಜರ್ನಲಿಸಮ್ನಲ್ಲಿ ನಾನು ಇಷ್ಟೊಂದು ಸುಳ್ಳನ್ನು ಯಾವುದಾದರೂ ಒಂದು ಪ್ರಕರಣದ ಸಲುವಾಗಿ ಹೇಳಿದ್ದನ್ನು ನಮ್ಮ ದೇವರೊಣಗ್ಲೂ ನಾನು ನೋಡಿಲ್ಲ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನೋಡಿಲ್ಲ. ಬಂದರು ಬುರುಡೆ ಬಿಟ್ಟರು ಏನೋ ಅದೊಂದು ಗ್ಯಾಂಗ್ ಬುರುಡೆ ಬಿಡುತ್ತೆ ಅಂತ ನಾವು ಅಂದ್ಕೊಂಡ್ರೆ ಅವ್ರಿಗೆ ಸಪೋರ್ಟ್ ಮಾಡುವಂತಹ ಒಂದಷ್ಟು ಮಾಧ್ಯಮಗಳು, ಒಂದಷ್ಟು ಬುರುಡೆ ಮಾಧ್ಯಮಗಳು ಅಂತ ಕರೆಯಲ್ಲ, ಒಂದಷ್ಟು ಯೂಟ್ಯೂಬ್ ಚಾನಲ್ಗಳು ಅವರು ಹೇಳೋದನ್ನೇ ಸತ್ಯ ಅಂತ ನಂಬಿಕೊಂಡು ಅದನ್ನೇ ನಿಮ್ಮ ಮುಂದೆ ಇಟ್ಟು ಇದೇ ಸತ್ಯ, ಇದೇ ಕಠೋರ ಸತ್ಯ, ಇದೇ ಅಪ್ಪಟ ಸತ್ಯ, ಇವರೆಲ್ಲ ಸತ್ಯ ಹರಿಶ್ಚಂದ್ರನ ಒಂದೊಂದು ಅಂಗದಿಂದ ಉದುರಿರುವಂತಹ ತುಂಡುಗಳು ಅನ್ನೋ ರೀತಿಯಲ್ಲಿ ನಿಮ್ಮ ಮುಂದೆ ಮಂಡಿಸ್ತಾ ಬಂದರು. ಅದಾದ ನಂತರ ಈ ಬುರುಡೆ ಗ್ಯಾಂಗ್ನವರು ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅನ್ನೋದು ಜಗಜ್ಜಾಹೀರಾಗ್ತಾ ಬಂತು. ಅದಾದ ನಂತರ ಏನು ಹೇಳ್ತಾರೆ ಇವರು ಅಂದರೆ, ಇವರು ಬುರುಡೆ ಗ್ಯಾಂಗ್ ಅವರು ಹೇಳಿದ್ದು ಸುಳ್ಳು ಅಂತ ಗೊತ್ತಾದ ಮೇಲಾದರೂ ಒಂದಷ್ಟು ಜನ ಎಚ್ಚೆತ್ಕೊಳ್ತಾರೆ, ಒಂದಷ್ಟು ಜನ ಬುದ್ಧಿ ಕಲ್ತ್ಕೋತಾರೆ, ಒಂದಷ್ಟು ಜನ ತಿಳ್ಕೊತಾರೆ, ಒಂದಷ್ಟು ಜನಕ್ಕೆ ಜ್ಞಾನ ಬರುತ್ತೆ, ಅಜ್ಞಾನ ತಲೆಯಲ್ಲಿ ತುಂಬಿಕೊಂಡಿರೋದು ಹೊರಗಡೆ ಹೋಗುತ್ತೆ. ಈ ರೀತಿ ನಾವು ಅಂದ್ಕೊಂಡಿದ್ವಿ. ಆದರೆ ಕಾಣಿಸ್ತಾ ಇಲ್ಲ, ಯಾವುದೇ ರೀತಿಯ ಆ ತರಹದ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ನೋಡಿದಾಗ ನನಗೆ ನಿಜವಾಗ್ಲೂ ಅನ್ಸೋದೇನಪ್ಪ ಅಂತಂದರೆ, ಸತ್ಯ ಗೊತ್ತಾದ್ಮೇಲೆ ಇವರೆಲ್ಲ ಮಾತಾಡ್ತಾರೆ, ತಿರುಗಿ ಬೀಳ್ತಾರೆ, ಅವರನ್ನು ಪ್ರಶ್ನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ಸಾಧ್ಯ ಆಗಲಿಲ್ಲ. ಮೋಸ್ಟ್ಲಿ ನನಗೊಂದು ಅನುಮಾನ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಏನು ಇವರು ಕುತ್ಕೊಂಡು ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಸೂಟ್ ಕೇಸ್ ಗಟ್ಟಲೆ ದುಡ್ಡು ಧರ್ಮಸ್ಥಳದಿಂದ ಹೋಗಿದೆ, ಇಲ್ಲ ಕಂತೆ ದುಡ್ಡನ್ನು ಪಡೆದುಕೊಂಡು ಇವರು ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಮೇಲೆ ಒಂದು ಆರೋಪವನ್ನು ಹೊರಿಸ್ತಾ ಇದ್ದಾರಲ್ಲ, ಮೋಸ್ಟ್ಲಿ ಆ ರೀತಿಯ ಆರೋಪವನ್ನು ಯಾರೆಲ್ಲ ಹೊರಿಸ್ತಾ ಇದ್ದಾರೆ ಅವರಿಗೆ ಮೋಸ್ಟ್ಲಿ ಸೂಟ್ ಕೇಸ್ ಗಟ್ಟಲೆ ದುಡ್ಡು ಕ್ರಿಶ್ಚಿಯನ್ ಮಿಷನರೀಸ್ಗಳಿಂದ ಹೋಗಿರಬಹುದೇನೋ ಎನ್ನುವ ಒಂದಷ್ಟು ಡೌಟು ನನಗಂತೂ ನಿಜವಾಗ್ಲೂ ಕಾಡ್ತಾ ಇದೆ. ಅಂದರೆ ಪಬ್ಲಿಕ್ ಡೊಮೈನ್ನಲ್ಲಿ ಈ ರೀತಿಯೇ ಚರ್ಚೆ ಆಗ್ತಾ ಇರೋದು. ಅವರಿಗೆ ಇಷ್ಟೆಲ್ಲ ಸುಳ್ಳು ಹೇಳೋದಕ್ಕೆ, ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಧರ್ಮಸ್ಥಳದ SIT ಕಚೇರಿ ಮುಂದೆ ನಿಂತ್ಕೊಳ್ಳೋದಕ್ಕೆ, ಧರ್ಮಸ್ಥಳದ ಸುತ್ತಮುತ್ತನೇ ಓಡಾಡೋದಕ್ಕೆ, ಅವ್ರ ಊರು ಯಾವುದೋ ಆಗಿರುತ್ತೆ ಆ ಊರನ್ನು ಬಿಟ್ಬಿಟ್ಟು ಧರ್ಮಸ್ಥಳದಲ್ಲೇ ಬಂದು ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಹೇಗಾಗುತ್ತೆ? ಅದರ ಜೊತೆಗೆ ಇವರನ್ನು ಸಪೋರ್ಟ್ ಮಾಡಿಕೊಂಡು ಮಾತನಾಡುವಂತಹ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ಬರೀ ಇವರ ವಿಚಾರವನ್ನೇ ಹೇಳ್ತಾ ಇದ್ವೆ. ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ತೆಗೆದು ನೋಡಿ, ಇವರ ವಿಚಾರವನ್ನು ಬಿಟ್ಟು ಬೇರೆ ಯಾವ ವಿಚಾರವನ್ನು ಸಹ ಮಾಡ್ತಾ ಇಲ್ಲ. ಅಂದರೆ ತಪ್ಪು ಕಂಡ ಮೇಲೂ ಸಹ ಅದನ್ನು ಪ್ರಶ್ನಿಸೋದನ್ನು ಬಿಟ್ಟು, ನೀವಿಷ್ಟೆಲ್ಲ ಸುಳ್ಳನ್ನು ಹೇಳಿದ್ದೀರಿ ಅನ್ನೋದನ್ನು ಪ್ರಪಂಚದ ಮುಂದೆ ಇಡೋದನ್ನು ಬಿಟ್ಟು ಆ ಸುದ್ದಿಗಳನ್ನು ಸಹ ಇವರಿಗೆ ಬೇಕಾದಂಗೆ ಎತ್ಕೊಂಡು ತಿರುಚಿ ಮುರುಚಿ ಅದಕ್ಕೆ ಬೇರೆ ಆ್ಯಂಗಲನ್ನು ಕೊಟ್ಟು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇರೋದ್ರಿಂದ ನನಗೆ ಅನ್ನಿಸ್ತಾ ಇದೆ, ಈ ಎಂಜಲು ನಾಯಿಗಳಿಗೆ ಕ್ರೈಸ್ತ ಮಿಷನರೀಸ್ಗಳಿಂದ ದುಡ್ಡು ಹೋಗಿರಬಹುದು ಸೂಟ್ ಗೇಸ್ಗಟ್ಟಲೆ. ಇನ್ನು ನಿನ್ನೆಯಿಂದ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಗಳು ಓಡಾಡ್ತವೆ. ಏನು ಸುದ್ದಿ? ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಲೆಟರ್ನ ಬರೆದಿದ್ದಾರೆ SITಗೆ. ಆ SITಗೆ ಬರೆದಿರುವಂತಹ ಲೆಟರ್ನಲ್ಲಿ SITಗೆ ಕ್ಯಾಕರು ಸುಗಿದು ಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಕಪಾಳ ಮೋಕ್ಷ, SITಗೆ ಎಚ್ಚರಿಕೆ. ನೋಡಿರ್ತೀರ ಈ ರೀತಿ ತಮ್ನೈಲು, ಈ ರೀತಿ ಮಾತುಗಳು ಸೂಪರಾಗಿ ಹೇಳಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ಖಡಕ್ಕಾದಂಥ ವಾರ್ನಿಂಗನ್ನು ಕೊಟ್ಬಿಟ್ಟಿದ್ದಾರೆ SITಗೆ, ತಗೊಂಡು ಒಡೆದು ಬಿಟ್ಟಿದ್ದಾರೆ. ಅಪ್ಪಟ ಸುಳ್ಳು. ಒಂದೂ ಕೂಡ ಅವರು ಹೇಳಿದಂತಹ ಒಂದೇ ಒಂದು ಪದ ಕೂಡ ಸತ್ಯ ಅಲ್ಲ. ಎಲ್ಲಾದರೂ ನೋಡಿದ್ದೀರಾ? ಅವರು ಲೆಟ್ರು ಬರೆದಿದ್ದಾರೆ ಅಂತ ಹೇಳ್ತಾರೆ, ಆ ಲೆಟ್ರನ್ನ ಹಿಂಗೆ ಹಿಡ್ಕೊಂಡು ಓದ್ತಾರೆ. ಕಂಪ್ಲೀಟ್ ಆದಂತಹ ಲೆಟ್ರನ್ನು ಸ್ಕ್ರೀನ್ ಮೇಲೆ ಒಂದು ಕಡೆ ಹಾಕಿ ಅದರಲ್ಲಿರೋದನ್ನು ಹಂಗೆ ಓದಿ ಅದರ ಅರ್ಥ ಏನು ಅಂತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಯಾವನಾದರೂ ಮಾಡಿರೋದನ್ನು ನೀವು ನೋಡಿದ್ದೀರಾ? ಸಾಧ್ಯನೇ ಇಲ್ಲ. ಆ ಪ್ರಯತ್ನನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಮಾಡ್ತೀನಿ. ಏನು ಇವ್ರು ಹೇಳಿದ್ರಲ್ಲ, ಕ್ಯಾಕೂರು ಸುಗ್ದಿದ್ದಾರೆ, ಕಪಾಳ ಮೋಕ್ಷ, ಮತ್ತೊಂದು ಮಗದೊಂದು ಡ್ಯಾಶ್ ಅಂತ ಏನೂ ಇಲ್ಲ. ಜಸ್ಟ್ ಚಿಕ್ಕದೊಂದು ಲೈನ್ ತೋರಿಸ್ತೀನಿ. ಈ ಲೈನ್ ನೋಡ್ಬಿಡಿ. ಏನಿದು? ಕೋರಲಾಗಿದೆ. ಈ ಲೆಟರ್ನಲ್ಲಿ ಬರುವಂತಹ ಲಾಸ್ಟ್ ಲೈನ್ ಇದು. ಕೋರಲಾಗಿದೆ ಅನ್ನುವ ಪದಕ್ಕೆ ಅರ್ಥ ಏನು? ಕೋರಲಾಗಿದೆ ಅಂದರೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತನ, ಕ್ಯಾಕರ್ಸಿ ಉಗ್ದಿದ್ದಾರೆ ಅಂತನ, ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತನ? ಏನು ಕೋರಲಾಗಿದೆ ಅಂತಂದರೆ? ಎಸ್, ಈ ಲೆಟ್ರನ್ನ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದು ಸೈಡಲ್ಲಿ ಲೆಟ್ರ್ ಇರುತ್ತೆ, ಇನ್ನೊಂದು ಸೈಡಲ್ಲಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಲೆಟರ್ನ ಓದಿ ಮುಗಿಸುವಷ್ಟರಲ್ಲಿ ಈ ಲೆಟರ್ನ ಸಾರಾಂಶ ಏನು ಅನ್ನೋದು ನಿಮ್ಮ ಗಮನಕ್ಕಂತೂ ಬಂದೇ ಬರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋತೀರಾ ಎನ್ನುವ ನಂಬಿಕೆ ನನಗಿದೆ.
ಈ ಲೆಟರ್ನ ನಾಗಲಕ್ಷ್ಮಿ ಚೌಧರಿ ಅವರು ಯಾರಿಗೆ ಬರೆದಿದ್ದಾರೆ ಅಂತಂದ್ರೆ, ಮುಖ್ಯಸ್ಥರು, ಧರ್ಮಸ್ಥಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡ, ಕಾರ್ಲ್ಟನ್ ಭವನ, ಸಿಐಡಿ ಕಚೇರಿ, ಬೆಂಗಳೂರು. ವಿಷಯ: ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ, ಮೊಕದ್ದಮೆ ಸಂಖ್ಯೆ 39/2025, ಕಲಂ 211A, BNS ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಬಹುದಾದ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ಸರ್ಕಾರವು ರಚಿಸಿರುವ ವಿಶೇಷ ತನಿಖಾ ತಂಡ ಅಂದರೆ SIT, ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವ ಮಹಿಳೆಯರು ಮತ್ತು ಯುವತಿಯರ ಮೇಲಿನ ದೌರ್ಜನ್ಯ, ಕೊಲೆ ಪ್ರಕರಣಗಳು ಸೇರಿದಂತೆ ನಾಪತ್ತೆ, ಅಸಹಜ ಸಾವುಗಳ ಪ್ರಕರಣಗಳ ತನಿಖೆಯನ್ನು ಕೈಗೊಂಡಿರುವ ಬಗ್ಗೆ ಉಲ್ಲೇಖ: ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ಆಯೋಗದಿಂದ ಸಲ್ಲಿಸಿರುವ ಮನವಿಯ ದಿನಾಂಕ 14/7/2025. ಎರಡನೇ ಪಾಯಿಂಟ್: ಸರ್ಕಾರದ ಆದೇಶ ಸಂಖ್ಯೆ HD142 COD 2025, ಬೆಂಗಳೂರು, ದಿನಾಂಕ 19/7/2025. ಇದು ಅಂದರೆ ಇದು ಉಲ್ಲೇಖ. ಅದರ ಜೊತೆಗೆ ವಿಷಯ ಏನು ಅನ್ನೋದನ್ನು ಸಹ ನಾಗಲಕ್ಷ್ಮಿ ಚೌಧರಿ ಅವರು ನೀಟಾಗಿ ವಿವರಿಸಿದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದಿಂದ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದರ ಬಗ್ಗೆ ಹಾಗೂ 12/7/2025 ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿರುವ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದ ಹೇಳಿಕೆಯ ವರದಿಯನ್ನ ಪ್ರಕಟಿಸಿದ್ದರ ಬಗ್ಗೆ ದಿನಾಂಕ 14/7/2025 ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಹೀಗೆ ಕೋರಲಾಗಿತ್ತು. ಇದನ್ನೆಲ್ಲಾದರೂ ನಿಮಗೆ ಹೇಳಿದರ? SITಗೆ ಉಗಿದ್ರು, ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದ್ರು ಎನ್ನುವ ಈ ಬುರುಡೆ ಮಾಧ್ಯಮಗಳು ವೈದ್ಯಕೀಯ ವಿದ್ಯಾರ್ಥಿನಿ ಯಾರು? ಅನನ್ಯ ಭಟ್. ಅವರ ಪೋಷಕರು ಯಾರು? ಸುಜಾತಾ ಭಟ್. ಏನಾಯ್ತು ಕೇಸು? ನಿಮ್ಮ ಮುಂದೆನೇ ಇದೆ ಅದಕ್ಕೆ ಉತ್ತರ. ಇದ್ರ ಬಗ್ಗೆ ಯಾವನು ಕೂಡ ಉಲ್ಲೇಖ ಮಾಡಲ್ಲ. ಇದ್ರ ಜೊತೆಗೆ ಮಾಧ್ಯಮ ವರದಿ ಹಾಗೂ ಶವಗಳನ್ನು ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ 20ಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ, ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ. ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು, ಅಸ್ವಾಭಾವಿಕವಾದ ಸಾವು, ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತವಾದ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಬೇಕಾಗಿ ಮನವಿಯನ್ನ ಮಾಡಿಕೊಂಡಿತ್ತು ಇದೇ ಮಹಿಳಾ ಆಯೋಗ. ಈ ಉಲ್ಲೇಖವು ತೋರಿಸ್ತಾ ಇರುವಂತೆ ಆಯೋಗವು SITಯನ್ನ ರಚಿಸುವಂತೆ ಸರ್ಕಾರವನ್ನ ಕೋರಿದ್ದು, ಮಹಿಳೆಯರಿಗೆ ಸಂಬಂಧಪಟ್ಟ ಪ್ರಕರಣಗಳ ತನಿಖೆಯು ಸಮಗ್ರವಾಗಿ ನಡೆಯಬೇಕೆಂಬ ಆಶಯದಿಂದ ಆಯೋಗದ ವತಿಯಿಂದ ಬರೆದ ಪತ್ರಕ್ಕೆ ಸ್ಪಂದಿಸಿದ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರವು ಕೂಡಲೇ ಕಾರ್ಯಪ್ರವೃತ್ತವಾಗಿ ತಮ್ಮ ನೇತೃತ್ವದಲ್ಲಿ ಇನ್ನಿತರ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ನಿಯಮಿಸುತ್ತಾ ವಿಶೇಷ ತನಿಖಾ ತಂಡ ಅಂದರೆ SITಯನ್ನ ರಚಿಸುತ್ತಾರೆ. SIT ರಚನೆ ಕುರಿತ ಸರ್ಕಾರದ ಆದೇಶದ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 39/2025 ಕಲಂ 211A BNS ಪ್ರಕರಣದ ಸಮಗ್ರ ತನಿಖೆಯನ್ನ ಕೈಗೊಳ್ಳಲು ಕೆಳಕಂಡ ಅಧಿಕಾರಿಗಳನ್ನು ಒಳಗೊಂಡ ವಿಶೇಷ ತನಿಖಾ ತಂಡ ರಚಿಸಿ ಸರ್ಕಾರ ಆದೇಶಿಸಿದೆ. ಮೇಲ್ಕಂಡ ಪ್ರಕರಣವು ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಇತರೆ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನ DG ಮತ್ತು IGP ಅವರು ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಹಾಗೂ ವಿಶೇಷ ತನಿಖಾ ತಂಡಕ್ಕೆ ಅಗತ್ಯವಿರುವ ಇತರೆ ಅಧಿಕಾರಿ ಸಿಬ್ಬಂದಿಗಳನ್ನು ಒದಗಿಸುವುದು ಎಂದು ಆದೇಶಿಸಲಾಗಿದೆ. ಏನು ಹೇಳಿದ್ರು ನಾಗಲಕ್ಷ್ಮಿ ಚೌಧರಿ ಅವರು ಅಂತಂದ್ರೆ, ಆ ಮೊದಲ ಪತ್ರದಲ್ಲಿ ಅವರು ಮನವಿಯನ್ನ ಮಾಡಿಕೊಂಡಿದ್ದು ಕೇವಲ ಧರ್ಮಸ್ಥಳದಲ್ಲಿ ಮಾತ್ರವಲ್ಲ, ಇಡೀ ಕರ್ನಾಟಕದಾದ್ಯಂತ ಯಾವ ಪೊಲೀಸ್ ಠಾಣೆಗಳಲ್ಲಿ ಈ ರೀತಿಯ ಪ್ರಕರಣಗಳು ದಾಖಲಾಗಿದೆ ಅಥವಾ ದಾಖಲಾಗ್ತಾ ಇದೆ ಆ ಎಲ್ಲ ಪ್ರಕರಣಗಳ ಸಮಗ್ರ ತನಿಖೆಯನ್ನ ಮಾಡೋದಕ್ಕೆ SIT ತಂಡವನ್ನು ರಚಿಸಬೇಕು. ಅದಕ್ಕೆ ಬೇಕಾಗಿರುವಂತಹ ಸಿಬ್ಬಂದಿ ವರ್ಗವನ್ನ SIT ತಂಡಕ್ಕೆ ಒದಗಿಸಿಕೊಡಬೇಕು. ಈ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿದ್ರು. ಆದರೆ ಈ ಬುರುಡೆ ಮೀಡಿಯಾ ಜೊತೆಗೆ ಈ ಬುರುಡೆ ಗ್ಯಾಂಗ್ ಇದನ್ನ ಎಲ್ಲೂ ಹೇಳ್ಕೊಳ್ಳಲ್ಲ. ಇವರಿಗೆ ಕರ್ನಾಟಕ ಅಂದ್ರೆ ಬರೀ ಧರ್ಮಸ್ಥಳ. ಪತ್ರದಲ್ಲಿ ಇರೋದು ನಾಗಲಕ್ಷ್ಮಿ ಚೌಧರಿ ಅವರು ಕೇಳ್ಕೊಂಡಿರೋದು, ಇವ್ರ ಪ್ರಕಾರ ಸರ್ಕಾರಕ್ಕೆ ಕೇಳ್ಕೊಂಡಿರೋದು, ಸರ್ಕಾರ ರಚನೆ ಮಾಡಿರೋದು SITನ ಕೇವಲ ಧರ್ಮಸ್ಥಳದ ಪ್ರಕರಣ. ನೋ,
ಇವರು ಲೆಟರ್ ಬರೆದಿರೋದು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಈ ತರಹದ ಪ್ರಕರಣಗಳು ಎಷ್ಟು ನಡೆದಿದೆ ಅನ್ನೋದನ್ನ ಸಮಗ್ರ ತನಿಖೆಯನ್ನ ಮಾಡಬೇಕು, ಅದನ್ನ SIT ಕೈಲೇ ಮಾಡಿಸಬೇಕು, ಅದಕ್ಕೆ ಬೇಕಾಗಿರುವ ಸಿಬ್ಬಂದಿಯನ್ನ ಸಹ ಅವರಿಗೆ ಒದಗಿಸಿಕೊಡಬೇಕು ಅಂತ ಕೋರಲಾಗಿದೆ. ಕೋರಿಕೆ ಮೀನ್ಸ್ ರಿಕ್ವೆಸ್ಟ್ ಅನ್ನ ಮಾಡಲಾಗಿದೆ. ಇದನ್ನ ಸಹ ಇವರು ಎಲ್ಲೂ ಹೇಳಲ್ಲ. ಇದನ್ನೆಲ್ಲವನ್ನೂ ಸಹ ಇವರು ಮುಚ್ಚಿಟ್ಟು ಇವರು ಏನು ಹೇಳ್ತಾರೆ, ಧರ್ಮಸ್ಥಳದಲ್ಲೇನೆ ಇನ್ನೂ ಹೆಚ್ಚಿನ ಯಾವೆಲ್ಲ ಪ್ರಕರಣಗಳು ನಡೆದಿದೆ ಆ ಎಲ್ಲವನ್ನೂ ಸಹ ತನಿಖೆ ಮಾಡಬೇಕು ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಬರೆದಿದ್ರು. ಆದರೆ SIT ತಂಡ ಅದನ್ನ ಮಾಡಲೇ ಇಲ್ಲ ಅಂತ. ನಾಗಲಕ್ಷ್ಮಿ ಚೌಧರಿ ಅವರು ಈ ರೀತಿಯ ಒಂದು ಪತ್ರವನ್ನ ಬರೆದದ್ದು ನಿಜ. ಇಡೀ ಕರ್ನಾಟಕದಲ್ಲಿ ಆಗಿರುವಂತಹ ಎಲ್ಲ ಪ್ರಕರಣಗಳ ತನಿಖೆ ಆಗಬೇಕು ಎನ್ನುವ ಒಂದು ರೀತಿಯಲ್ಲಿ ಪತ್ರವನ್ನ ಬರೆದದ್ದು ಸತ್ಯ. ಆದರೆ ಕರ್ನಾಟಕ ಸರ್ಕಾರ ಆ ಪತ್ರವನ್ನ ಆಧರಿಸಿ ಇಡೀ ಕರ್ನಾಟಕದಲ್ಲಿ ನಡೆದಿರಬಹುದಾದಂತಹ ಎಲ್ಲಾ ಪ್ರಕರಣಗಳನ್ನ ತನಿಖೆ ಮಾಡಬೇಕು ಅಂತ ಈ SIT ಅನ್ನ ರಚನೆ ಮಾಡಲಿಲ್ಲ. ಬದಲಾಗಿ ಚಿನ್ನಯ್ಯ ಏನು ಬೆಳ್ತಂಗಡಿಯ ಕೋರ್ಟ್ನಲ್ಲಿ ಜಡ್ಜ್ನ ಮುಂದೆ ಒಂದು 164 ಸ್ಟೇಟ್ಮೆಂಟ್ ಅನ್ನ ಏನು ಕೊಟ್ಟಿದ್ದ, ಆ ಹೇಳಿಕೆಯ ಆಧಾರದ ಮೇಲೆ ಜೊತೆಗೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಅಥವಾ ನಡೆದಿದೆ ಅಂತ ಏನು ಬಿಂಬಿಸಿದ್ರಲ್ಲ, ಈ ಬಿಂಬಿಸಿರುವಂತಹ ಪ್ರಕರಣಗಳ ತನಿಖೆಯನ್ನ ಮಾಡಬೇಕು. ಜೊತೆಗೆ ಇದರಲ್ಲಿ ಇರುವಂತಹ ಸತ್ಯ ಅಸತ್ಯ ಎರಡೂ ಸಹ ಗೊತ್ತಾಗಬೇಕು. ಅಂದ್ರೆ ಯಾವುದು ಸತ್ಯ ಅನ್ನೋದು ಗೊತ್ತಾಗಬೇಕು, ಯಾವುದು ಅಸತ್ಯ ಅನ್ನೋದು ಗೊತ್ತಾಗಬೇಕು ಎನ್ನುವ ಒಂದೇ ನಿಟ್ಟಿನಲ್ಲಿ ಕೇವಲ ಧರ್ಮಸ್ಥಳದ ಬುರುಡೆ ಪ್ರಕರಣ ಹಾಗೂ ಧರ್ಮಸ್ಥಳದ ಸುತ್ತಮುತ್ತ ನಡೆದಂತಹ ಒಂದಷ್ಟು ಪ್ರಕರಣಗಳ ತನಿಖೆಯನ್ನ ಮಾಡೋದಕ್ಕೆ ಮಾತ್ರ ಸರ್ಕಾರ SIT ಅನ್ನ ರಚನೆ ಮಾಡಿತ್ತು ಅನ್ನೋದನ್ನ ದಯಮಾಡಿ ಯಾರೂ ಕೂಡ ಮರೆಯಬಾರದು. ಹೀಗೆ SIT ರಚನೆ ಆಗಬೇಕೆಂಬ ಕೋರಿಕೆಯ ಆಶಯವು ಮತ್ತು ಸರ್ಕಾರದ ಆದೇಶವು ಕೇವಲ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ 39/2025 ಕಲಂ 511A BNS ಪ್ರಕರಣದ ತನಿಖೆಗೆ ಸೀಮಿತವಾಗಿರದೆ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ಸಮಗ್ರ ತನಿಖೆಯನ್ನ SIT ಮಾಡಬೇಕೆಂಬುದು ಸೂಚಿಸುತ್ತದೆ. ಹೀಗಿದ್ದರೂ ಈವರೆಗೆ SIT ಅಂತಹ ಪ್ರಕರಣಗಳನ್ನು ತನಿಖೆ ಮಾಡುತ್ತಿರುವ ಬಗ್ಗೆ ಯಾವುದೇ ಮಾಹಿತಿ ಕಂಡುಬಂದಿಲ್ಲ. ಅಂದ್ರೆ ಯಾವುದೇ ಮಾಹಿತಿ SIT ಯಾವೆಲ್ಲ ರೀತಿಯಲ್ಲಿ ತನಿಖೆ ಮಾಡಿದೆ, ಯಾವೆಲ್ಲ ಆಂಗಲ್ನಲ್ಲಿ ತನಿಖೆ ಮಾಡಿದೆ, ಯಾವೆಲ್ಲ ಪ್ರಕರಣಗಳ ಬಗ್ಗೆ ತನಿಖೆಯನ್ನ ಮಾಡಿದೆ ಎನ್ನುವ ಒಂದು ಮಾಹಿತಿ ಮಹಿಳಾ ಆಯೋಗಕ್ಕೆ ಸಿಕ್ಕಿಲ್ಲ ಅನ್ನೋದನ್ನ ಇವರು ಬರಿತಾ ಇದ್ದಾರೆ. ಅದು ಹೇಗೆ ಸಿಗೋದಕ್ಕೆ ಸಾಧ್ಯ? ಯಾಕೆ ಅಂತಂದ್ರೆ ಈ ಬುರುಡೆ ಪ್ರಕರಣದ ಒಂದು ಮಾಹಿತಿ ಅಥವಾ ರಿಪೋರ್ಟ್ ಇನ್ನು ಸರ್ಕಾರದ ಕೈಗೆ ಸಿಕ್ಕಿಲ್ಲ ಅಂತಂದ ಮೇಲೆ ಮಹಿಳಾ ಆಯೋಗಕ್ಕೆ ಸಿಗೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಮೊದಲು ಸರ್ಕಾರಕ್ಕೆ ಸಿಗುತ್ತೆ, ಸರ್ಕಾರಕ್ಕೆ ಸಿಕ್ಕ ನಂತರ ಅದು ಮಹಿಳಾ ಆಯೋಗಕ್ಕೆ ಸಿಗುತ್ತೆ ಬಿಟ್ರೆ ನೇರವಾಗಿ ಈ SIT ತಂಡ ಹೋಗಿ ಮಹಿಳಾ ಆಯೋಗಕ್ಕೆ ಈ ವರದಿಯನ್ನ ಕೊಡೋದಕ್ಕೆ ಬರೋದಿಲ್ಲ ಅನ್ನೋದನ್ನು ಸಹ ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೋಬೇಕು. ಮಾಧ್ಯಮಗಳ ವರದಿಯನ್ನ ಗಮನಿಸಿದಾಗ SIT ರಚನೆ ಆದಾಗಿನಿಂದ ಕೇವಲ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ ಚಿನ್ನಯ್ಯ ಎಂಬ ವ್ಯಕ್ತಿಯ ಹೇಳಿಕೆಯನ್ನ ಆಧರಿಸಿ ಮಾನವ ಕಳೆಬರಹಗಳ ಉತ್ಖನನಕ್ಕೆ ಸೀಮಿತವಾಗಿ ಆತನ ಹೇಳಿಕೆಯ ಮಿತಿಯೊಳಗೆ ತನಿಖೆ ನಡೆದಿರುವುದು ಕಂಡುಬಂದಿದೆ. ಉತ್ಖನನದ ಸಂದರ್ಭದಲ್ಲಿ ದೊರೆತ ಅಸ್ಥಿಪಂಜರಗಳ ಅವಶೇಷಗಳ ಬಗ್ಗೆ, ಸಾವು ಸಂಭವಿಸಿದ ಕಾರಣದ ಬಗ್ಗೆ, ಅವುಗಳಲ್ಲಿ ಮಹಿಳೆಯರ ಅಸ್ಥಿಪಂಜರಗಳನ್ನು ಗುರುತಿಸಿರುವ ಬಗ್ಗೆ, ಕಾಡಿನ ಪ್ರದೇಶದಲ್ಲಿ ಅಸ್ಥಿಪಂಜರಗಳು ದೊರೆಯಲು ಕಾರಣಗಳ ಬಗ್ಗೆ ಮಾಹಿತಿ ಪತ್ತೆ ಹಚ್ಚುವ ಜೊತೆಗೆ SIT ರಚನೆಯ ಆಯೋಗದ ಕೋರಿಕೆ ಮತ್ತು ನಂತರದ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ SITಯು ಕೂಡಲೇ ಮಹಿಳೆಯರು ಮತ್ತು ಯುವತಿಯರ ನಾಪತ್ತೆ, ಅವರ ಅತ್ಯಾಚಾರ, ಕೊಲೆ ಪ್ರಕರಣಗಳನ್ನು ಸೇರಿದಂತೆ ಅಸಹಜ ಮತ್ತು ಅನುಮಾನಾಸ್ಪದ ಸಾವುಗಳ ಮತ್ತಿತರ ಪ್ರಕರಣಗಳ ಸಮಗ್ರ ತನಿಖೆಯನ್ನ ಕೈಗೊಳ್ಳುವಂತೆ ಅಥವಾ ಕೈಗೊಂಡಿದ್ದರೆ ಈ ಬಗ್ಗೆ ಮಾಹಿತಿಯನ್ನ ಆಯೋಗಕ್ಕೆ ನೀಡುವಂತೆ ಕೋರಲಾಗಿದೆ. ಎಚ್ಚರಿಕೆಯನ್ನ ನೀಡಲಾಗಿದೆ ಅಲ್ಲ, ವಾರ್ನಿಂಗ್ ಅನ್ನ ಕೊಡಲಾಗಿದೆ ಅಲ್ಲ, ಕಪಾಳ ಮೋಕ್ಷವನ್ನ ಮಾಡಲಾಗಿದೆ ಅಲ್ಲ, ಜಸ್ಟ್ ಕೋರಲಾಗಿದೆ ಅಂತಂದ್ರೆ ಇಟ್ಸ್ ಅ ರಿಕ್ವೆಸ್ಟ್ ಲೆಟರ್ ಟು ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಫ್ರಮ್ ಕರ್ನಾಟಕ ಮಹಿಳಾ ಆಯೋಗ. ಇದನ್ನ ಹೆಂಗೆಲ್ಲ ತಿರುಗಿಸ್ಬಿಟ್ರು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ಗೆ ತಿರುಗಿಸಿ ಮುರುಗಿಸಿ ಮಗಚಿ ಬಿಸಾಕ್ಬಿಟ್ರು. ಜಸ್ಟು ಮಹಿಳಾ ಆಯೋಗ ಒಂದು ವರದಿನ ಕೇಳಿ SIT ಮುಖ್ಯಸ್ಥರಿಗೆ ಒಂದು ಪತ್ರವನ್ನು ಬರೆದಿದೆ, ಅಂದರೆ ರಿಕ್ವೆಸ್ಟ್ ಲೆಟರನ್ನು ಬರೆದಿದೆ. ಎಲ್ಲರೂ ಕೂಡ ನೆನಪಿರಲಿ, ಸರ್ಕಾರ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೇಳಿ ಆಗಿತ್ತು. ಕಳೆದ ತಿಂಗಳೇ ಆ ವರದಿ ಸರ್ಕಾರದ ಕೈ ಸೇರೋದಕ್ಕೆ ಇತ್ತು. ಆದರೆ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳುವ ಪ್ರಕಾರ ಈ ತಿಂಗಳ 3ನೇ ತಾರೀಕು ಅಂದರೆ ನವೆಂಬರ್ 3ನೇ ತಾರೀಕಿನ ಒಳಗೆ ಆ ಪ್ರಕರಣದ ಕಂಪ್ಲೀಟ್ ರಿಪೋರ್ಟ್ ಸರ್ಕಾರದ ಕೈಗೆ ಸೇರೋದ್ರಲ್ಲಿ ಇತ್ತು. ಆದರೆ ಅದನ್ನು ತಪ್ಪಿಸಿದ್ಯಾರು? ಇದೇ ಬುರುಡೆ ಗ್ಯಾಂಗ್ ಕೋರ್ಟ್ಗೆ ಹೋದ್ರು,
12ನೇ ತಾರೀಕಿನವರೆಗೂ ಸ್ಟೇ ತಂದರು. ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳು ಆಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಇಷ್ಟು ಹೊತ್ತಿಗೆ ಧರ್ಮಸ್ಥಳದ ಬುರುಡೆ ಪ್ರಕರಣದ ಕಂಪ್ಲೀಟ್ ಚಿತ್ರಣ ಸರ್ಕಾರದ ಕೈ ಸೇರೋದಕ್ಕೆ ಇತ್ತು. ಅದನ್ನು ತಡೆದವರು ಇದೇ ಬುರುಡೆ ಗ್ಯಾಂಗ್. ಇದೀಗ ಅದೇ ಲಾಭವನ್ನು ಬಳಸಿಕೊಳ್ತಾ ಇರುವಂತಹ ಈ ಬುರುಡೆ ಗ್ಯಾಂಗ್, ಈ ಬುರುಡೆ ಗ್ಯಾಂಗ್ನ ಎಂಜಲನ್ನು ತಿನ್ನುವಂತಹ ಕೆಲವು ಮಾಧ್ಯಮಗಳು ಇದನ್ನು ಬೇರೆ ರೀತಿಯಲ್ಲಿ ಪೋರ್ಟ್ರೈ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದು ಬೊಗಳುತ್ತಾ ಇದೆ. ಕೊನೆಗೆ ಈ ವರದಿ ಸರ್ಕಾರದ ಕೈಗೆ ಸೇರ್ತು ಅಂತಲೇ ಇಟ್ಕೊಳ್ಳೋಣ. ಸೇರುತ್ತೆ, ಇವತ್ತಲ್ಲ ನಾಳೆ ಸರ್ಕಾರಕ್ಕೆ ಈ ವರದಿ ಸೇರುತ್ತೆ. ಸೇರಾದ ಮೇಲೆ ಅದರಲ್ಲಿ ಏನಿರ್ಬೋದು, ಆ ವರದಿಯಲ್ಲಿ ಏನಿರಬಹುದು ಅನ್ನೋದನ್ನು, ಅಂದರೆ ಎಸ್ ಐ ಟಿ ರಚನೆ ಆಗಬೇಕು ಅಂತ ಈ ಲೆಟರ್ನ ಬರೆದಿದ್ದಾರಲ್ಲ ನಾಗಲಕ್ಷ್ಮಿ ಚೌಧರಿ ಅವರು, ಅದರಲ್ಲಿ ಅನನ್ಯ ಭಟ್ ಪ್ರಕರಣ, ಸುಜಾತಾ ಭಟ್ ಪ್ರಕರಣ ಕೂಡ ಇತ್ತು. ಏನು ಬಂದಿರ್ಬೋದು ರಿಪೋರ್ಟು ಎಸ್ ಐ ಟಿದು ಈ ಪ್ರಕರಣದಲ್ಲಿ? ಬುರುಡೆ ಪ್ರಕರಣ ಕೂಡ ಇತ್ತು, ಚಿನ್ನಯ್ಯನ ಫಸ್ಟ್ ಸ್ಟೇಟ್ಮೆಂಟ್ ಕೂಡ ಇತ್ತು, ಅದಾದ ನಂತರ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಬಂತು, ಅದಾದ ನಂತರ ಸಾಕಷ್ಟು ಜನ ವಿಚಾರಣೆ ಕೂಡ ಆಯಿತು. ಚಿನ್ನಯ್ಯನ ಸ್ನೇಹಿತರು, ಚಿನ್ನಯ್ಯನ ಫ್ಯಾಮಿಲಿ, ಚಿನ್ನಯ್ಯ ಜೊತೆ ಕೆಲಸ ಮಾಡ್ತಾ ಇದ್ದಂಥವರು, ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ, ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿಯ ಕೆಲವೊಂದಷ್ಟು ಜನ ಮ್ಯಾನೇಜರ್ಗಳು, ಕೆಲವೊಂದಷ್ಟು ಜನ ಯೂಟ್ಯೂಬರ್ಗಳು, ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್ ಟಿ, ವಿಠಲ್ ಗೌಡ, ಹೀಗೆ ಸಾಲು ಜನರ ವಿಚಾರಣೆ ಆಗಿದೆ. ಅದೆಲ್ಲ ಆದ ನಂತರ ಇವರು ಹೆದರ್ಕೊಂಡು ಈಗ ಆಲ್ರೆಡಿ ಕೋರ್ಟ್ಗೆ ಹೋಗಿ ಸ್ಟೇಯನ್ನು ತಗೊಂಬಂದಿದ್ದಾರೆ 10ನೇ ನೋಟಿಸ್ಗೆ ಹೆದರ್ಕೊಂಡು. ಹಾಗಿದ ಮೇಲೆ ಆ ವರದಿಯಲ್ಲಿ ಏನಿರಬಹುದು ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ವರದಿ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಮತ್ತೊಂದು ಎಲ್ರಿಗೂ ನೆನಪಿರಲಿ, ಈ ಪ್ರಕರಣದಲ್ಲಿ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರ ಬರೆದಿದ್ದು ನಿಜ. ಎಸ್ ಐ ಟಿ ರಚನೆ ಆಗಬೇಕು, ಓವರ್ ಆಲ್ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಪ್ರಕರಣಗಳ, ಈ ತರಹದ ಪ್ರಕರಣಗಳ ತನಿಖೆಗೆ ಎಸ್ ಐ ಟಿ ಆಗಬೇಕು ಅಂತ ಆಗ್ರಹ ಮಾಡಿದ್ದು ನಿಜ. ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿಯನ್ನು ರಚನೆ ಮಾಡಿದ್ದು ನಿಜ. ಆದರೆ ರಾಜ್ಯ ಸರ್ಕಾರ ರಚನೆ ಮಾಡಿದಂತಹ ಎಸ್ ಐ ಟಿ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರಬಹುದಾದಂತಹ ಈ ರೀತಿಯ ಪ್ರಕರಣಗಳ ತನಿಖೆಗೆ ಮಾತ್ರ ಅನ್ನೋದನ್ನು ಎಸ್ ಐ ಟಿ ರಚನೆ ಆದ ದಿನ ಸ್ವತಃ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದರು. ಅವತ್ತು ಅವರು ಇನ್ನೊಂದು ವಿಷಯವನ್ನು ಸಹ ಕನ್ಫರ್ಮ್ ಮಾಡಿದರು. ಏನಪ್ಪ ಆ ವಿಷಯ ಅಂತಂದರೆ, ಸಾಕಷ್ಟು ಜನ ಈ ಎಸ್ ಐ ಟಿ ರಚನೆ ಆದಾಗ ಈ ಎಸ್ ಐ ಟಿ ಸೌಜನ್ಯ ಕೇಸ್ನ ಒಂದು ಇನ್ವೆಸ್ಟಿಗೇಷನನ್ನು ಸಹ ಮಾಡುತ್ತೆ ಅಂತ ಒಂದಷ್ಟು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಅವತ್ತು ಕೂಡ ಅವರು ಕ್ಲಿಯರ್ ಮಾಡಿದರು, ಈ ಎಸ್ ಐ ಟಿ ಯಾವುದೇ ರೀತಿಯ ಸೌಜನ್ಯ ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಲ್ಲ, ಬದಲಾಗಿ ಈ ಬುರುಡೆ ಪ್ರಕರಣವನ್ನು ಮಾತ್ರ ಇನ್ವೆಸ್ಟಿಗೇಷನ್ ಮಾಡುತ್ತೆ ಎನ್ನುವ ಒಂದು ಕ್ಲಾರಿಫಿಕೇಶನ್ ಅನ್ನು ಸಹ ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಎಸ್ ಐ ಟಿ ರಚನೆ ಆದಾಗ ನೀಡಿದ್ರು. ಇದ್ರ ಜೊತೆಗೆ ನೀವು ಗಮನಿಸಬೇಕಾಗಿರುವಂತಹ ಮತ್ತೊಂದು ಪ್ರಮುಖವಾದಂತಹ ಅಂಶ ಏನಪ್ಪಾ ಅಂತಂದ್ರೆ, ಎಸ್ ಐ ಟಿ ರಚನೆ ಆಗಬೇಕು ಅಂತ ಏನು ಆಸೆ ಪಟ್ಟು ಜೊಲ್ಲು ಸುರಿಸ್ಕೊಂಡು ಮಾಧ್ಯಮಗಳ ಮುಂದೆ ಬಂದು ಬಡ್ಕೋತಾ ಇದ್ರಲ್ಲ, ಈ ಎಲ್ಲರೂ ಸಹ ಎಸ್ ಐ ಟಿಯನ್ನ ಆರಂಭದ ದಿನಗಳಲ್ಲಿ ಹೊಗಳಿದ್ರು, ಇವತ್ತು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಇಂತಹ ಬುರುಡೆ ಗ್ಯಾಂಗ್, ಇಂತಹ ಬುರುಡೆ ಮೀಡಿಯಾ, ಕ್ರೈಸ್ತ ಮಿಷನರಿಗಳಿಂದ ಸೂಟ್ ಕೇಸ್ ಗಟ್ಲೆ ಎಂಜಲು ಕಾಸನ್ನ ತಿಂತಾ ಇರುವಂತಹ ಬುರುಡೆ ಮೀಡಿಯಾ ಯಾವತ್ತಾದರೂ ಈ ಬುರುಡೆ ಗ್ಯಾಂಗ್ನ ಜೊತೆಗೆ ಸೇರಿಕೊಂಡು ಈ ಎಸ್ ಐ ಟಿ ಸರಿ ಇಲ್ಲ ರೀ, ಈ ಎಸ್ ಐ ಟಿ ತನಿಖೆಯನ್ನು ರದ್ದುಗೊಳಿಸಿ ಇದನ್ನು CBI ಕೊಡಿ ಅಂತ ಕೇಳಿ ನೋಡೋಣ ತಾಕತ್ತಿದ್ರೆ, ಇದನ್ನು NIA ಗೆ ಕೊಡಿ ಅಂತ ಕೇಳಿ ನೋಡೋಣ ತಾಕತ್ತಿದ್ರೆ ಇದೆಯಾ ಇವ್ರೀಗ ತಾಕತ್ತು? ಸೆಂಟ್ರಲ್ ಏಜೆನ್ಸಿಗಳು ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇದೆಯಲ್ಲ ಇವರು ಬುಡಕ್ಕೆ ಬಗಣಿ ಗೂಟಾನೆ, ನೋ ಡೌಟ್. ಆದರೆ CBI NIA ಈ ಎರಡೂ ಹೆಸರುಗಳೂ ಸಹ ಈ ಇಬ್ಬರ ಬಾಯಲ್ಲೂ ಬರಲ್ಲ. ಯಾರ ಬಾಯಲ್ಲಿ? ಒಂದು ಬುರುಡೆ ಗ್ಯಾಂಗ್ನ ಬಾಯಲ್ಲಿ, ಇನ್ನೊಂದು ಅವರ ಎಂಜಲನ್ನು, ಅವರ ಹೇಸಿಗೆಯನ್ನು ತಿಂದು ವರದಿಯನ್ನು ಮಾಡ್ತಾ ಇರುವಂತಹ ಮಾಧ್ಯಮಗಳ ಬಾಯಲ್ಲಿ. ಇಬ್ಬರ ಬಾಯಲ್ಲೂ ಸಹ ಈ ರೀತಿಯ ಒಂದೇ ಒಂದು ಸ್ಟೇಟ್ಮೆಂಟ್ ಬರಲ್ಲ. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಂಬಿಡಿ. ಆ್ಯಸ್ ಎ ಪತ್ರಕರ್ತನಾಗಿ ನಾನಂತೂ ರೆಡಿ ಇದ್ದೀನಿ. ಆರಂಭದಲ್ಲಿ ಎಸ್ ಐ ಟಿ ರಚನೆ ಆಗಬೇಕು ಅಂತ ಅಂದಾಗ ಓಕೆ ಆಗಲಿ ಅಂತಾನೂ ಹೇಳಿದ್ವಿ, ವರದಿಯನ್ನು ಕೊಡಲಿ ಅಂತಾನೂ ಹೇಳಿದ್ವಿ. ಆ ವರದಿ ಏನೇ ಬರಲಿ ಅದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಆರಂಭದಲ್ಲಿ ನಾವು ಹೇಳಿದ್ವಿ. ಇವತ್ತು ಕೂಡ ಹೇಳ್ತಾ ಇದ್ದೀವಿ, ಎಸ್ ಐ ಟಿ ಬೇಡವಾ, ಓಕೆ CBI ಕೊಡಿ, NIA ಕೊಡಿ. ಆ ವರದಿ ಏನು ಬರುತ್ತೆ ನಮಗೆ ಗೊತ್ತಿಲ್ಲ. ಎಸ್ ಐ ಟಿ ವರದಿ ಬರೋದಕ್ಕಿಂತ ಮುಂಚೆ ನಮಗೂ ಗೊತ್ತಿರಲಿಲ್ಲ. ಆದರೂ ಕೂಡ ಏನೇ ವರದಿಯನ್ನು ಕೊಟ್ಟರು ಸಹ ಅದನ್ನು ಒಪ್ಕೊಳ್ತೀವಿ ಅಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ. ಮುಂದೆ ಯಾವುದೇ ರೀತಿಯ ವರದಿಗಳು ಬಂದರೂ ಸಹ, ತನಿಖೆ ಆದರೂ ಸಹ ಅದನ್ನು ಒಪ್ಪಿಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ. ನೀವು ರೆಡಿ ಇದ್ದೀರಾ? ನೀವು ಅಂದರೆ ಯಾರು ಗೊತ್ತಾ? ಬುರುಡೆ ಗ್ಯಾಂಗ್ ಅಂಡ್ ಬುರುಡೆ ಮಾಧ್ಯಮ. ರೆಡಿ ಇದ್ದೀರಾ? ಯಾವುದೇ ಕಾರಣಕ್ಕೂ ನೀವು ರೆಡಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಆರಂಭದಲ್ಲಿ ತಕತೈ ಅಂತ ಕುಣಿತೀರಾ. ಏನಾದರೂ ನಿಂಬುಡಕ್ಕೆ ಬಿಸಿನೀರು ಕಾಯಿಸೋವಂಥ ಸ್ಟೇಜ್ ಅಥವಾ ಸಿಚುವೇಶನ್ ನಿರ್ಮಾಣ ಆಯಿತು ಅಂದರೆ ಅದನ್ನು ಹಿಂಗೆ ಮಗ್ಚಾಕ್ಬಿಟ್ಟು ನಾವಂಗೆ ಹೇಳಿಲ್ಲಪ್ಪ, ಅವ್ರು ನಮಗೆ ಮೋಸ ಮಾಡಿಬಿಟ್ರು, ಚಿನ್ನಯ್ಯ ನಮಗೆ ಮೋಸ ಮಾಡಿಬಿಟ್ಟ, ಸುಜಾತಾ ಭಟ್ ನಮಗೆ ಅನ್ಯಾಯ ಮಾಡಿಬಿಟ್ರು, ಅವ್ರು ಹೇಳಿದ್ದನ್ನೆಲ್ಲ ನಾವು ಕಣ್ಣೀರು ಹಾಕೊಂಡು ಹೇಳಿದ್ರು ಅಂತ ನಾವು ನಂಬಿಟ್ವಿ ಅಂತ ಅವ್ರ ಮೇಲೆ ಗೂಬೆ ಕೂರಿಸಿ ನೀವು ಎಸ್ಕೇಪ್ ಆಗೋದಕ್ಕೆ ಕೋರ್ಟ್ಗೆ ಹೋಗಿ ಸ್ಟೇನ ತಗೊಂಡ್ಬರ್ತೀರ. ಇದು ನಿಮ್ಮ ಕರ್ಮ. ನಾಚಿಕೆ ಆಗಬೇಕು ನಿಮ್ಗಳ ಜನ್ಮಕ್ಕೆ. ಏನನ್ಸುತ್ತೆ ನಿಮಗೆ?
ನಾಗಲಕ್ಷ್ಮಿ ಚೌಧರಿ ಅವರು SIT ತಂಡಕ್ಕೆ ಬರೆದಿರುವಂತಹ ಈ ಲೆಟರ್ನ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನೂ ಯಾರಿಗೆಲ್ಲ ಲೆಟರ್ ಸಿಕ್ಕಿಲ್ವೋ, ನಿಮಗೇನಾದರೂ ಲೆಟರ್ ಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕಿ ಆ ಲೆಟರ್ನ ನಿಮಗೆ ಕಳಿಸ್ಕೊಡ್ತೀನಿ. ಅದಾದಮೇಲೆ ಅದನ್ನು ಓದಾದಮೇಲೆ ಒಂದಷ್ಟು ಬುರುಡೆ ಮಾಧ್ಯಮಗಳು ಆ ಲೆಟರ್ನ ಇಟ್ಕೊಂಡು ತಿರುಚಿ ಮುರುಚಿ ಬೇರೆ ಆ್ಯಂಗಲನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಲ್ಲ, ಅವ್ರನ್ನ ಯಾವ ರೀತಿ ನಂಬಬೇಕು ಅನ್ನೋದನ್ನು ಸಹ ನೀವೇ ನಿರ್ಧಾರ ಮಾಡಿ. ನಮಸ್ಕಾರ.